ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಆ, ಹಲೋ ಸರ್, ಹೇಳಿ ಸರ್. ಸರ್, ನಮಸ್ತೆ ರೀ. ಹಾಂ, ನಮಸ್ತೆ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ರಿಡ್ಜು ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ. ಹ್ಞೂ ಸರ್. ಏನೈತ್ರಿ ಇದು ಮಾಡಲು? ಇದು 2014 ಐತೆ ಸರ್. 14 ಮಾಡಲ್ ಐತ್ರಿ? ಹ್ಞೂ. ಓಕೆ. ಓನರ್ ಎಷ್ಟಾಗೈತೆ ತಾವು ಗಾಡಿಗೆ? 3 ಆಗ್ಯಾವ ಸರ್. ಓಕೆ. ರನ್ನಿಂಗ್ಲಿ ಎಷ್ಟಾಗೈತೆ ರೀ ಕಿಲೋಮೀಟ್ರ್ ಗಾಡಿ ಓಡಿರೋದು? ಇದು 1,18,000 ಆಗೈತೆ ಸರ್. 1,18,000 ಓಡೈತ್ರಿ? ಹ್ಞೂ ಸರ್. ಓಕೆ. ಟೈರ್ ಕಂಡೀಷನ್ಸ್ಲಿ ಯಾವ ಥರ ಇಟ್ಟಿದ್ದೀರಾ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಒಟ್ಟು ಟೈರ್. 4 ಟೈರ್, ಒಂದು 2 ಟೈರ 50% ಅದಾವ ರೀ, 2 ಟೈರ 75% ಅದಾವ ರೀ. ಸ್ಟೆಪ್ನಿ ರೀ? ಸ್ಟೆಪ್ನಿ ಒಂದು 8% ಐತೆ ರೀ, ಒಂದು 50%. ಓಕೆ. ಗಾಡಿ ಇಂಜನ್ ಕಂಡೀಷನ್, ಗಾಡಿ ಬಾಡಿ ಲೈನಪ್ಪಲ್ಲ ಯಾವ ಥರ ಇಟ್ಕೊಂಡಿರ್ತಾವೆ? ಗಾಡಿ ಇಂಜನ್ ಮತ್ತು ಬೌಡಿ ಲೈನ್ ಫುಲ್ ಕಂಡೀಷನ್ ಐತೆ ಸರ್. ನಮ್ಮ ಕೈಯಾಗ ಚೆನ್ನಾಗೈತೆ ಸರ್. ಇಂಜನ್ ಏನು ಸಿವಿಲ್ ಇಂಜನ್ ಐತ್ರಿ, ಏನು ಕೆಲಸ ಆಗೈತೆ? ಹಾಂ, ಶ್ಯೂರ್ಡ್ ಇಂಜನ್ ಐತೆ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಗಾಡಿ ಮೇಲೆ ಕೇಸಸ್, ಓವರ್ ಸಿಂಗಲ್ ಜಂಪ್ ಈ ಥರ ಏನಾದರೂ ಪ್ರಾಬ್ಲಮ್ ಐತ್ರಿ? ಆ ಥರ ₹1 ಕೆಲಸ ಇಲ್ಲ ಸರ್. ಓಕೆ. ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ? ಹಾಂ, ನಮ್ಮ ಕೈಯಾಗ ಅಂದ್ರೆ ಸಂಪೂರ್ಣವಾಗಿ ಕ್ಲಿಯರ್ನೇ ಐತೆ ಸರ್. ಏನು ಕೊಡ್ತೈತೆ ರೀ ಮೈಲೇಜು? ಇದು ಮೈಲೇಜ್ ನಾವು ಲೋಕಲ್ ಅಡ್ಡಾಡ್ತೇವೆ ಸರ್, ಆದರೂ ಒಂದು 22, 23 ಕೊಡ್ತೈತೆ ರೀ ರೀಡ್ಸ್ ರೀ, ಇದು ಡೀಸೆಲ್ ಮೇಲಿಂದ. ಡೀಸೆಲ್ ರೆಂಟ್ ಐತ್ರಿ ಇದು? ಹ್ಞೂ. ಓಕೆ ಸರ್. ಇದು ಎಲ್ ಎಕ್ಸ್ ಐತ್ರಿ? ಹಾಂ ಸರ್. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲ ಐತೆ ಸರ್. ಹ್ಞೂ. ಓಕೆ ಸರ್. ಎಲ್ ಎಕ್ಸ್ ಐರಿ, ವಿ ಎಕ್ಸ್ ಐರಿ ಸರ್ ಇದು? ಇದು VDI ರೀ. ವಿ ಡಿ ಐ ಐತ್ರಿ ಇದು? ಹ್ಞೂ ರೀ. ಓಕೆ ರೀ ಸರ್. ಇವಾಗ ಇಂಟೀರಿಯರ್ ಒಳಗಡೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕ್ದಾಗ ಐತಿ? ಎಲ್ಲ ವರ್ಕ್ ಐತೆ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರೀ, FC ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿರಿ? ಸರ್, ಇನ್ಶೂರೆನ್ಸ್ ಇನ್ನೂ 4 ತಿಂಗಳು ಐತೆ ರೀ. ಹಾಂ ರೀ. ಪಾಸಿಂಗ್ ರೀ 29ಕ್ಕೆ ಐತೆ. 29 ತನಕ FC ಐತ್ರಿ. ಇನ್ಸೂರೆನ್ಸ್ ಗಾಡಿ ತೊಗೊಂಡ್ರೆ 4 ತಿಂಗಳ ತನಕ ರನ್ನಿಂಗ್ ಸಿಗ್ತೈತೆ ರೀ? ಹಾಂ. ಓಕೆ ರೀ. ಇವಾಗ ನಿಮ್ಮ ಗಾಡಿ ತೊಗೊಂಡವ್ರಿಗೆ ಏನೂ ₹1 ಕೆಲಸ ಮಾಡೋಂಥದ್ದು ಏನು ಅವಶ್ಯಕತೆ ಇಲ್ಲ. ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು, ಹೌದಲ್ಲ? ಹಾಂ ಹಾಂ, ಆರಾಮ್ ತೊಗೊಂಡು ಓಡಿಸ್ಬೋದು ಸರ್. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ರೀ ಸರ್, ಈ ಗಾಡಿಗೆ ಏನು ಹೇಳ್ತಿರ್ತಾವೆ? ಸರ್, ನಾವು ಒಂದು 2.80 ಹೇಳತ್ತವ್ರ ಸರ್. ಹ್ಞೂ ರೀ. ಒಂದು 2.60 ಫೈನಲ್ ಐತೆ ಸರ್. ಮಾಡಲು 14 ಐತ್ರಿ. ಓನರ್ ಕೂಡ 3 ಆಗಿದ್ರೆ ಗಾಡಿ ಯಾರು ತೊಗೊಂತಾರೆ? ಅವರು 4ನೇ ಓನರ್ ಆಗ್ತಾರೆ. ತಾವು ರೇಟ್ ಹೇಳಕತ್ತಿದ್ದು 2,80,000. ನಮ್ಮ ಕಡೆಯಿಂದ ಬಂದವ್ರಿಗೆ ಒಂದು 20,000 ರೂಪಾಯಿ ನೆಗೆಶ್ಮೆಂಟ್ ಮಾಡಿದ್ರು ಕೂಡ 2,60,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಓಕೆ ಸರ್. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ? ಫೈನಲ್ ರೇಟ ಸರ್ ಇದು. ಓಕೆ. ಇದು ಗಾಡಿ ಇರೋದು ಲೊಕೇಶನ್ ರೀ? ಗುಲ್ಬರ್ಗ ಸರ್. ಗುಲ್ಬರ್ಗ ಟೌನ್ ರೀ? ಹ್ಞೂ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಇದೆ ಸರ್. ಅಪ್ಡೇಟ್ ಮಾಡಿರ್ತೀವಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್.